ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಕಲ್ಯಾಣಿ ನೋಡು ರಾಮ್ ಮಹೇಶ್ವರಿಗೇನೋ ಕೋಪ ಇದೆ, ಅದಕ್ಕೆ ಪ್ರೇಮ ಹತ್ರ ಆ ರೀತಿ ಮಾತಾಡ್ತಾಳೆ. ಆದರೆ ನೀನು ಪ್ರೇಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಸತ್ಯಣ್ಣ ನಮ್ಮ ಮೇಲೆ ನಂಬಿಕೆ ಇಟ್ಟು ಅವರಿಬ್ಬರು ಮಕ್ಕಳನ್ನು ಕೂಡ ಈ ಮನೆಗೆ ಸೊಸೆ ಮಾಡಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವ ಕೊರತೆನೂ ಕೂಡ ಬರಬಾರ್ದು ಅಂತ ಹೇಳ್ತಾರೆ. ನೋಡು ಮಾದೇವ, ನಿನಗೂ ಕೂಡ ಹೇಳ್ತಾ ಇದ್ದೀನಿ, ಕಾವ್ಯ ಸಿಟಿಯಲ್ಲಿ ಓದಿರೋ ಹುಡುಗಿ, ಹಳ್ಳಿ ಹುಡುಗಿರ್ ಥರ ಎಲ್ಲದಕ್ಕೂ ಹೂ ಅಂತ ಸುಮ್ಮನಾಗೋದಿಲ್ಲ. ಅವಳು ಸ್ವಲ್ಪ ಕೋಪ ಮಾಡ್ಕೋಬೋದು, ಪ್ರಶ್ನೆ ಮಾಡ್ಬೋದು. ನಿಜ ಹೇಳ್ಬೇಕಂದ್ರೆ ಕಾವ್ಯ ತುಂಬ ಒಳ್ಳೆ ಹುಡುಗಿ, ಆದರೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ ಅಂತ ಹೇಳಿದ ತಕ್ಷಣ ಏನು ಸ್ವಲ್ಪ ಕೋಪನ, ಅವಳಿಗಿರೋ ಕೋಪದಲ್ಲಿ ನಾನು ಇಡೀ ಊರೇ ಸುಟ್ಟಾಕ್ಬೋದು, ಯಾವಾಗ ನೋಡಿದ್ರು ಕಣ್ಣಲ್ಲೇ ನನ್ನ ಸುಟ್ಟಾಕ್ತಾಳೆ ಅಂತ ಬೈಕೊಳ್ತಾ ಇರಬೇಕಾದ್ರೆ, ಏನಪ್ಪ ಮಾದೇವ, ಊರ ಹೊರಗಡೆ ನೀನು ಹುಲಿನೇ ಇರ್ಬೋದು, ಆದರೆ ಹೆಂಡ್ತಿ ಮುಂದೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಇವಾಗ ಗೊತ್ತಾಯ್ತಾ, ಹೇಗಿದೆ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪ ಮಾದೇವನ ರೇಗಿಸ್ತಾ ಇರ್ತಾರೆ. ಅವಾಗ ರಾಮ್ ಕೂಡ ಮನಸ್ಸಲ್ಲಿ, ದೊಡಮ್ಮ ನೀವು ಅನ್ಕೊಂಡಿರೋ ಹಾಗೆ ಪ್ರೇಮ ಒಳ್ಳೆಯವಳಲ್ಲ, ಆದಷ್ಟು ಬೇಗ ಅವಳು ಮಾಡಿರೋ ಮೋಸನ ನಾನು ಬಯಲು ಮಾಡ್ತೀನಿ ಅಂತ ಅನ್ಕೊಳ್ತಾ ಇರ್ತಾನೆ. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ರೆಡಿಯಾಗಿ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಪ್ರೇಮ ಇಲ್ಲಿ ರಾಮನ ಪ್ರೀತಿಯಿಂದ ನೋಡ್ತಾ ಇದ್ರೆ ಕಾವ್ಯ ಕೋಪ ಮಾಡಿಕೊಂಡು ಮಾದೇವನ ನೋಡ್ತಾ ಇರ್ತಾಳೆ. ಯಾವಾಗ ನೋಡಿದ್ರು ಮುಖದಲ್ಲಿ ಕೆಂಡುದಂತ ಕೋಪನೇ ಇಟ್ಟಿರ್ತಾಳೆ. ನನಗಂತೂ ಇವಳು ಕೋಪ ನೋಡಿ ನೋಡಿ ಸಾಕಾಗಿ ಹೋಗಿದೆ, ಇವಳು ಕಾಟ ಸಹಿಸ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಮಾದೇವ ಬರ್ತಾ ಇರಬೇಕಾದ್ರೆ ಕಿಟ್ಟಿ ಕೋಪ ಮಾಡಿಕೊಂಡು, ಏನಕ್ಕ ನೀನು ದೇವಸ್ಥಾನಕ್ಕೆ ಕರೆದಿದ ತಕ್ಷಣ ಬಂದಿದೀಯಾ, ಬರೋಲ್ಲ ಅಂತ ಹೇಳಿದ್ದೆ ತಾನೇ, ಮತ್ತೆ ಯಾಕೆ ಬಂದೆ, ಜೊತೆಗೆ ನನ್ನನ್ನು ಕೂಡ ಬರೋ ಕೇಳಿದ್ದೀಯಾ ಅಂದಾಗ, ನಾನೇನು ಇಲ್ಲಿ ಅವರೆಲ್ಲ ಇದ್ದಾರೆ ಅಂತ ಬಂದಿಲ್ಲ ಕಣೋ, ನಂದು ಕೆಲಸ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಅನ್ನು ಮತ್ತೆ ಕೆಲಸ ಇಲ್ಲದೆ ನೀನು ಸುಮ್ಮನೆ ಎಲ್ಲೂ ಕೂಡ ಹೋಗೋದಿಲ್ಲ, ಇಲ್ಲಿ ಏನೋ ಮಾಸ್ಟರ್ ಪ್ಲಾನ್ ಮಾಡಿರಬೇಕು, ಅದಕ್ಕೇನೆ ಬಂದಿದ್ಯಾ ಅಲ್ವಾ ಅಂತ ಕಿಟ್ಟಿ ಹೇಳಿದಾಗ ಮಹೇಶ್ವರಿ ಕೂಡ ಕೋಪ ಮಾಡಿಕೊಂಡು ಪ್ರೇಮನ ನೋಡ್ತಾ ಇರ್ತಾಳೆ. ಇನ್ನು ದೇವಸ್ಥಾನದೊಳಗಡೆ ಬಂದಿದ್ದ ತಕ್ಷಣ ಅರ್ಚಕರು ಕೂಡ ಕಲ್ಯಾಣಿನ ಮಾತಾಡಿಸ್ಬಿಟ್ಟು ಪೂಜೆಗೆ ಎಲ್ಲ ಸಾಮಾನು ಕೂಡ ತಗೊಂಡು ಹೋಗ್ತಾರೆ. ನೀವಿನ್ನು ಅನ್ನ ಪ್ರಸಾದನ ಶುರು ಮಾಡ್ಕೋಬೋದು ಅಂತ ಹೇಳಿದಾಗ, ರಾಮ್ ನೀನು ಹೋಗಿ ಬೆಲ್ಲದನ್ನ ಮಾಡೋದಕ್ಕೆ ಜಾಗ ನೋಡು ಅಂತ ಹೇಳಿದಾಗ, ಸರಿ ದೊಡಮ್ಮ ಅಂತ ಹೇಳ್ಬಿಟ್ಟು ರಾಮ್ ಕೂಡ ಹೊರಗಡೆ ಬರ್ತಾನೆ. ಅವಾಗ ಅಲ್ಲಿರೋ ಒಬ್ಬ ವ್ಯಕ್ತಿ ಎದೆ ನೋವು ಅಂತ ಹೇಳ್ಬಿಟ್ಟು ಎದೆನ ಹಿಡ್ಕೊಂಡು ಕುಸ್ದು ಕೆಳಗಡೆ ಬಿದ್ದ್ಬಿಡ್ತಾರೆ. ಅವ್ರ ಮನೆಯವರೆಲ್ಲರೂ ಕೂಡ ತುಂಬಾನೇ ಗಾಬರಿ ಮಾಡ್ಕೊಂಡು, ರೀ ಏನಾಯ್ತು ರೀ, ಯಾಕೆ ರೀತಿ ಮಲ್ಕೊಂಡಿದ್ದೀರಾ, ಎದ್ದೇಳಿ ಅಂತ ಅಳ್ತಾ ಇರಬೇಕಾದ್ರೆ ಅದನ್ನ ಕೇಳಿಸ್ಕೊಂಡು ಪ್ರೇಮ ಕೂಡ ಅಲ್ಲಿದ್ದ ಓಡ್ ಬರ್ತಾಳೆ. ಇನ್ನು ರಾಮ್ ಕೂಡ ಅಲ್ಲೇ ಇರೋದ್ರಿಂದ ಏನಾಯ್ತು ಅಂತ ಕೇಳ್ತಾನೆ. ಏನೋ ಗೊತ್ತಿಲ್ಲಪ್ಪ, ಎದೆ ನೋವು ಅಂತ ಹೇಳ್ಬಿಟ್ಟು ಕುಸಿದು ಬಿದ್ದಿದ್ದಾರೆ ಅಂದಾಗ ರಾಮ್ ಅವರು ಹಾರ್ಟ್ ಬೀಟ್ನ ಚೆಕ್ ಮಾಡ್ತಾನೆ. ಮೇ ಬಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ಬೋದು, ಎಲ್ಲರೂ ಸ್ವಲ್ಪ ಗಾಳಿನ ಬಿಡಿ ಅಂತ ಹೇಳ್ತಾನೆ. ನಾನು ಅವ್ರಿಗೆ ಅರ್ಜೆಂಟಾಗಿ CPRನ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಮ್ ಕೂಡ CPRನ ಮಾಡ್ತಾ ಇರ್ತಾನೆ. ಆವಾಗ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ರಾಮ್ ಕಂಟಿನ್ಯೂಯಸ್ ಆಗಿ CPR ಮಾಡಿದ ತಕ್ಷಣ ಆ ವ್ಯಕ್ತಿ ಕೂಡ ಉಸಿರಾಡೋಕ್ಕೆ ಶುರು ಮಾಡ್ತಾರೆ. ನೋಡಿ, ನಾನಿವಾಗ ಎಮರ್ಜೆನ್ಸಿ CPRನ ಮಾಡಿದ್ದೀನಿ, ತಕ್ಷಣ ಹತ್ರದಲ್ಲಿರೋ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡಿ, ಆ ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ ಅಂದಾಗ ಅಲ್ಲಿರೋರು ಕೂಡ ಆ ವ್ಯಕ್ತಿನ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿರೋ ಯಾವುದೋ ಒಂದು ಅಜ್ಜಿ, ಪ್ರೇಮ ಬಾರವ ಇಲ್ಲಿ ಅಂತ ಕರೀತಾರೆ. ನಿಜವಾಗ್ಲೂ ಕೂಡ ನೀನು ತುಂಬ ಪುಣ್ಯ ಮಾಡಿದ್ಯಾ ಕಣೆ, ಎಂಥ ಒಳ್ಳೆ ಗಂಡನ್ನ ಪಡ್ಕೊಂಡಿದ್ಯಾ, ನಿನ್ನ ಗಂಡ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ, ನೋಡ್ತಾ ಇರು, ನೀವಿಬ್ಬರು ಕೂಡ 100 ಕಾಲ ಚೆನ್ನಾಗಿರ್ತೀರಾ ಅಂತ ಹೇಳಿದ ತಕ್ಷಣ ರಾಮ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಎಲ್ಲರೂ ಕೂಡ ಪೂಜೆ ಮಾಡಿಸ್ಬೇಕು ಅಂತ ಒಳಗೆ ಬಂದಾಗ ಕಾವ್ಯ ಇಲ್ಲಿ ಮಾದೇವನ ನೋಡ್ತಾ ಇರ್ತಾಳೆ. ನನ್ನ ಮುಖದಲ್ಲಿ ಏನಾದ್ರೂ ಕುಣಿತಾ ಇದ್ದೇನಾ ನೋಡ್ರಿ ಆ ಕಡೆ ಅಂತ ಕೋಪ ಮಾಡ್ಕೊಂಡು ಹೇಳ್ಬಿಡ್ತಾನೆ. ಇನ್ನು ಪ್ರೇಮ ಕೂಡ ಅತ್ತೆ ನಾನು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ ಅಂತ ಅಲ್ಲಿದ್ದ ಹೋಗ್ತಾಳೆ. ಎಲ್ಲರೂ ಕೂಡ ಇಲ್ಲಿ ಬೆಲ್ಲದನ್ನ ಮಾಡಬೇಕು ಅಂತ ಅಲ್ಲಿದ್ದ ಹೊರಟ್ಬಿಡ್ತಾರೆ. ರಾಮ್ ಕೂಡ ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅರ್ಚಕರು ರಾಮ್ನ ಕರೆದ್ಬಿಟ್ಟು, ಇದು ದೇವ್ರ ಹತ್ರ ಇಟ್ಟು ಅರ್ಚನೆ ಮಾಡಿರೋ ಕುಂಕುಮ, ನಿನ್ನ ಹೆಂಡ್ತಿ ಹಣೆಗೆ ಇಟ್ಟು ತಾಳಿಗೂ ಕೂಡ ಹಚ್ಕೊಳ್ಳೋಕೆ ಹೇಳು, ನಿಮ್ಮಿಬ್ರು ಬಂದ ಕೂಡ ಇನ್ನೂ ಗಟ್ಟಿಯಾಗುತ್ತೆ, ನೀವಿಬ್ರು ತುಂಬ ಚೆನ್ನಾಗಿರ್ತೀರ ಅಂತ ಹೇಳಿ ಕುಂಕುಮನ ಕೊಡ್ತಾರೆ. ರಾಮು ಕೋಪ ಮಾಡಿಕೊಂಡು, ಆ ಪ್ರೇಮ ಹಣೆಗೆ ನಾನು ಇಡಬೇಕಾ, ಸಾಧ್ಯನೇ ಇಲ್ಲ, ಅವಳು ಯಾವತ್ತೂ ನನ್ನ ಹೆಂಡ್ತಿ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಆ ಕುಂಕುಮನ ಅಲ್ಲೇ ಇಟ್ಬಿಡ್ತಾನೆ. ನೋಡಿದರೆ ಪ್ರೇಮ ಕೂಡ ಪ್ರದಕ್ಷಿಣೆನ ಹಾಕ್ಕೊಂಡು ದೇವ್ರ ಹತ್ರ ಬರ್ತಾಳೆ. ನಾವು ನರ ಮನುಷ್ಯರು ತಪ್ಪು ಅಂದ್ಕೊಂಡು ಸರಿ ಮಾಡ್ತೀವಿ, ಆದರೆ ಒಂದೊಂದ್ಸಲ ಸರಿ ಅಂದ್ಕೊಂಡು ನಮಗೆ ಗೊತ್ತಿಲ್ಲದೇನೆ ತಪ್ಪು ಮಾಡ್ತೀವಿ, ಯಾವ ಸರಿ ಯಾವ ತಪ್ಪು ಅಂತ ನೀನೇ ತಿಳಿಸ್ಬೇಕು ದೇವ್ರೆ ಅಂತ ಹೇಳ್ಬಿಟ್ಟು ರಾಮ್ ಇಟ್ಟಿರೋ ಕುಂಕುಮನ ಹಣೆಗೂ ಮತ್ತು ತಾಳಿಗೆ ಹಚ್ಕೊಂಡು ಅಲ್ಲಿದ್ದ ಹೊರಡ್ತಾಳೆ. ಎಲ್ಲರೂ ಕೂಡ ಇಲ್ಲಿ ಬೆಲ್ಲದನ್ನ ಮಾಡ್ತಾ ಇರಬೇಕಾದ್ರೆ ಪಂಚಮಿ ಹೋಗಿ ಸ್ವಲ್ಪ ನೀರನ್ನ ತೊಗೊಂಡು ಬರ್ತೀಯ ಅಂತ ಕಲ್ಯಾಣಿ ಹೇಳಿದಾಗ, ಅಯ್ಯೋ ಅತ್ತೆ, ಪಂಚಮಿ ನಿಮಗೆ ಸಹಾಯ ಮಾಡಲಿ, ನಾನೇ ಹೋಗಿ ನೀರು ತೊಗೊಂಡು ಬರ್ತೀನಿ ಅಂತ ಪ್ರೇಮ ಅಲ್ಲಿದ್ದ ಹೊರಡ್ತಾಳೆ. ಇನ್ನು ಈ ಕಡೆ ರಾಮ್ ಕೂಡ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಮಾದೇವ ಮಾತ್ರ ಕಾವ್ಯನ ನೋಡಿಬಿಟ್ಟು, ಏನಪ್ಪ ಇವಳು, ಅಲ್ಲ ಅತ್ತೆಗೆ ಸೊಸೆ ಆದಳು, ಅತ್ತೆಗೆ ಹೋಗಿ ಸಹಾಯನ ಮಾಡಬೇಕು, ಅದು ಬಿಟ್ಟು
ಬಿಟ್ಟು ಈ ಥರ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋದಲ್ಲ, ಎಲ್ಲದೂ ಕೂಡ ಕಲಿತೆ ಬಂದಿರಬೇಕು ಅಂತ ಬೈತಾ ಇರಬೇಕಾದ್ರೆ ಏನೋ ಮಾತಾಡಿದಾಗಿತ್ತು ಅಂತ ಕೇಳ್ತಾಳೆ. ಅಯ್ಯೋ ಇಲ್ಲಪ್ಪ ನಾನೇನು ಮಾತಾಡಿಲ್ಲ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಪ್ರೇಮ ಕೂಡ ನೀರು ತಗೊಂಡು ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ಕಾಲು ಜಾರ್ ಬಿಡ್ತಾಳೆ. ಅದೇ ಟೈಮ್ಗೆ ರಾಮ್ ಕೂಡ ಬಂದ್ಬಿಟ್ಟು ಪ್ರೇಮನ ಹಿಡ್ಕೊಂಡು ಬಿಡ್ತಾನೆ. ಅವಾಗ ಪ್ರೇಮ ತುಂಬಾ ಖುಷಿ ಆಗ್ಬಿಟ್ಟು ತುಂಬ ಥ್ಯಾಂಕ್ಸ್ ರಾಮ್, ನೀನು ಬರ್ದೇ ಹೋಗಿದ್ರೆ ನೀರೆಲ್ಲ ಚೆಲ್ಲೋಗ್ತಾ ಇತ್ತು ಅಂತ ಹೇಳಿದಾಗ ನಾನು ಹಿಡ್ಕೊಂಡಿದ್ದೀನಿ ಅಂತ ತುಂಬ ಖುಷಿ ಪಡೋಕ್ಕೆ ಹೋಗ್ಬೇಡ, ಈ ಜಾಗದಲ್ಲಿ ಯಾರೇ ಇದ್ರೂ ಕೂಡ ನಾನು ಸಹಾಯ ಮಾಡ್ತಾ ಇದ್ದೆ ಅಂತ ಹೇಳಿ ರಾಮು ಅಲ್ಲಿದ್ದ ಹೊರಟ್ಬಿಡ್ತಾನೆ. ಇನ್ನು ಪ್ರೇಮ ಕೂಡ ನೀರನ್ನ ತಗೊಂಡು ಬಂದಿದ್ದ ತಕ್ಷಣ ಅಡುಗೆಗೆ ಹಾಕಿ ಇಲ್ಲಿ ಕಲ್ಯಾಣಿ ಕೂಡ ಅಡುಗೆನ ಶುರು ಮಾಡ್ಕೊಳ್ತಾಳೆ. ಕಾವ್ಯ ಬಾರಮ್ಮ ಈ ಮನೆಗೆ ನೀನೇ ಇರಿ ಸೊಸೆ, ಅಕ್ಕಿನ ಮೊದಲು ನೀನೇ ಹಾಕಬೇಕು ಅಂತ ಹೇಳಿದಾಗ ಇಲ್ಲ ಅತ್ತೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಏ ಕಾವ್ಯ ಏನೇ ಮಾತಾಡ್ತಾ ಇದೆಯಾ, ಅತ್ತೆ ಹೇಳ್ತಾ ಇದ್ದಾರೆ ತಾನೇ, ನೀನು ಸೊಸೆ ಆಗಿ ಆ ಕೆಲಸ ಮಾಡಬೇಕು, ಬಾ ನನಗೋಸ್ಕರ ಮಾಡು ಅಂತ ಹೇಳಿ ಕಾವ್ಯ ಕೈಯಲ್ಲಿ ಪ್ರೇಮ ಅಕ್ಕಿನ ಹಾಕಿಸ್ತಾಳೆ. ನೋಡಿದ್ರೆ ಕಾವ್ಯ ಮತ್ತೆ ಕೋಪ ಮಾಡ್ಕೊಂಡು ವಾಪಸ್ ಹೋಗ್ತಾಳೆ. ಸರಿ ಪ್ರೇಮ ಬೆಲ್ಲನ ನೀನೇ ಹಾಕು ಅಂತ ಹೇಳ್ಬಿಟ್ಟು ಪ್ರೇಮ ಕೈಯಲ್ಲಿ ಕಲ್ಯಾಣಿ ಬೆಲ್ಲನ ಹಾಕಿಸ್ತಾಳೆ. ಇನ್ನು ಮಾದೇವ ಕೂಡ ಅಲ್ಲ ಒಲೆನೇ ಹಚ್ಚಿ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಅದೇನೋ ರಾಕೆಟ್ ಬಿಡ್ತಾಳಂತೆ, ರಾಕೆಟ್ ಅದು ಹೆಂಗೆ ಬಿಡ್ತಾಳೆ ಏನೋ ಅಂತ ಹೇಳಿದಾಗ ಏನ್ರಿ ಬೆಂಕಿ ರಾಕೆಟ್ ಅಂತ ಮಾತಾಡ್ತಾ ಇದ್ದೀರಾ, ಏನು ನನಗೆ ಟಾಂಗ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಇಲ್ಲಪ್ಪ ಆದರೆ ಹೋಗಿ ಸಹಾಯ ಮಾಡಬೇಕು, ಅದು ಬಿಟ್ಟು ಈ ಥರ ನಿಂತ್ಕೊಳ್ತಾರ ಅಂತ ಹೇಳಿದಾಗ ಅಷ್ಟೊಂದಿದ್ರೆ ನೀವೇ ಹೋಗಿ ಸಹಾಯ ಮಾಡಿ ಅಂತ ಹೇಳ್ತಾಳೆ. ಆ ಪದ್ಧತಿನ ನಾನು ಮಾಡೋ ಆಗಿದ್ದಿದ್ರೆ ನಾನೇ ಹೋಗಿ ಮಾಡ್ತಾ ಇದ್ದೆ, ಇಲ್ಲಿ ನಿಂತ್ಕೊಂಡು ನಾನೇ ಕೋತ್ಲ ಹೊಡಿಲಿ, ಆದರೆ ನಾನು ಮಾಡೋ ಆಗಿಲ್ಲ ಅಂತ ಹೇಳಿದಾಗ ಕಾವ್ಯ ಕೋಪ ಮಾಡ್ಕೊಂಡು ನಿಂತ್ಕೊತಾಳೆ. ಇನ್ನು ಬೆಲ್ಲದನ್ನ ಎಲ್ಲ ಕೂಡ ಆಗುತ್ತೆ. ಕಾವ್ಯ ಪ್ರೇಮ ಇಬ್ಬರು ಕೂಡ ಇದನ್ನ ದೇವ್ರ ಹತ್ರ ನೈವೇದ್ಯ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ದೇವರಿಗೆ ಕೊಟ್ಟು ನೈವೇದ್ಯನ ಮಾಡಿಸ್ತಾರೆ. ನೀವಿನ್ನು ಇದನ್ನ ದಾನ ಮಾಡ್ಬೋದು ಅಂತ ಹೇಳಿದಾಗ ಪ್ರೇಮ ಮತ್ತು ಕಾವ್ಯ ನೀವಿಬ್ಬರು ಇವಾಗ ನಮ್ಮ ಮನೆ ಮಹಾಲಕ್ಷ್ಮಿಗಳು ಇದ್ದಾಗೆ, ನೀವು ಹೊರಗಡೆ ಇರೋ ಭಕ್ತಾದಿಗಳಿಗೆ ಪ್ರಸಾದನ ಕೊಟ್ಬಿಡಿ ಅಂತ ಹೇಳಿದಾಗ ಇಲ್ಲ ನಾನು ಕೊಡೋದಿಲ್ಲ ಅಂತ ಕಾವ್ಯ ಹೇಳ್ಬಿಡ್ತಾಳೆ. ಕಾವ್ಯ ಅತ್ತೆ ನಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ ತಾನೇ, ಆ ರೀತಿ ಮಾತಾಡಬಾರ್ದು ಬಾ ಅಂತ ಕರ್ಕೊಂಡು ಬರ್ತಾಳೆ. ನನಗಿಷ್ಟ ಇಲ್ಲ ಅಂದರು ಯಾಕೆ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದೆಯಾ ಅಂತ ಕಾವ್ಯ ಕೇಳಿದಾಗ ನೋಡು ನಿನಗಿಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ನನಗೋಸ್ಕರನಾದರೂ ಈ ಕೆಲಸ ಮಾಡೇ ಕಾವ್ಯ ಅಂತ ಹೇಳಿದಾಗ ಸರಿ ಆಯಿತು ಬಿಡು ಅಂತ ಒಪ್ಕೊಳ್ತಾಳೆ. ಇಬ್ಬರು ಕೂಡ ಸೇರಿಬಿಟ್ಟು ಪ್ರಸಾದನ ಕೊಡ್ತಾ ಇರಬೇಕಾದ್ರೆ ನೋಡ್ದೇನೋ ಶ್ರೀಧರ ನಮ್ಮ ಪ್ರೇಮ ಎಲ್ಲದನ್ನೂ ಕೂಡ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ, ನಿಜವಾಗ್ಲೂ ಅಂಥ ಸೊಸೆನ ನಮ್ಮ ಮನೆಗೆ ಪಡೆದಿರೋದು ನಮ್ಮ ಪುಣ್ಯ ಅಂತ ಹೇಳಿದಾಗ ಹೌದು ಅದಕ್ಕೆ ಅಂತಲೂ ಕೂಡ ಹೇಳ್ತಾನೆ. ಇನ್ನು ಕಿಟ್ಟಿ ಕೋಪ ಮಾಡಿಕೊಂಡು ಏನಕ್ಕ ಇವಳು ದಿನೇ ದಿನೇ ಡ್ರಾಮನ ಜಾಸ್ತಿನೇ ಮಾಡ್ತಾ ಇದ್ದಾಳೆ, ಇವಳು ಡ್ರಾಮಾ ಇದೇ ರೀತಿ ಆದರೆ ಮನೆಯವರೆಲ್ಲರೂ ಕೂಡ ಕರ್ಗೋಗ್ಬಿಡ್ತಾರೆ ಅಂತ ಹೇಳಿದಾಗ ಹೌದು ಕಣೋ ಕಿಟ್ಟಿ, ಆದಷ್ಟು ಬೇಗ ಸತ್ಯನ ಕಂಡಿಡ್ದು ಈ ಪ್ರೇಮನ ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳ್ತಾಳೆ. ಇನ್ನು ಮಾದೇವ ಕೂಡ ಇಲ್ಲಿ ಕಾವ್ಯ ಕೆಲಸ ಮಾಡ್ತಾ ಇರೋದನ್ನ ನೋಡಿಬಿಟ್ಟು ಅಬ್ಬಬ್ಬ ಅದೇನು ಕೆಲಸನೋ ಏನೋ ಅಂತ ಕಣ್ಣಲ್ಲೇ ಬೈತಾ ಇರ್ತಾನೆ. ಇನ್ನು ಕಾವ್ಯ ಕೂಡ ಮಾದೇವನ ನೋಡಿ ಕೋಪ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾಳೆ. ಇನ್ನು ನಾಳಿನ ಎಪಿಸೋಡಲ್ಲಿ ಮನೆಯವರೆಲ್ಲರೂ ಕೂಡ ಪ್ರಸಾದ ತಿಂತಾ ಇರಬೇಕಾದ್ರೆ ಗರುಡ ಮತ್ತೆ ಅವ್ರ ಭಾವ ಇಬ್ಬರು ಕೂಡ ಬಂದು ಗಲಾಟೆ ಮಾಡ್ತಾರೆ. ಮಾದೇವ ಕೋಪನ ಕಂಟ್ರೋಲ್ ಮಾಡ್ಕೊಳ್ತಾನೆ ಮತ್ತೆ ಹೊಡೆಯೋಕ್ಕೆ ಹೋಗ್ಬಿಡ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.